ಇಡೀ ಭಾರತಕ್ಕೆ ಗೊತ್ತು. ನಿಮ್ಮ ಸರ್ಕಾರವನ್ನು ಬೆಚ್ಚಿ ಬೆಚ್ಚಿ ನೀರು ಕುಡಿಸಿದ ಹುಲಿ ನಾನು. ಸೋಗಿನ ನನ್ನನ್ನು ಕೊಲ್ಲಲು ಬಂದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಸುಟ್ಟು ಹಾಕಿಬಿಡು ಮಗನೇ. ನೇನರ ಸತ್ತ ನಾಯಿ ನನ್ನ ಮಗನೇ, ನನಗೇನು ಸಾಯಿಸುವೆ? ಕೆಲವೇ ಸಮಯದಲ್ಲಿ ಈ ನಿನ್ನ ರುಂಡ ನನ್ನ ಕಾಲಿಗೆ ಬಂದು ಬೀಳುವುದು. ಬೇಡ ಜೋಗಿ ಬೇಡ, ನನಗೇನು ಮಾಡಬೇಡ, ನಿನ್ನ ಕಾಲಿಗೆ ದೇವೇಂದ್ರ. ನಿಮಗೆ ರೈತ ಹಾಕಿರೋ ಓಟು ಈ ದೇಶ ರಕ್ಷಿಸಿ ಎಂದು, ಬಡವರು ಹಾಕಿರೋ ಓಟು ನಮ್ಮನ್ನು ಬದುಕಿಸಿ ಎಂದು, ಮಹಿಳೆಯರು ಹಾಕಿರೋ ಓಟು ನಮಗೆ ರಕ್ಷಣೆ ನೀಡಿ ಎಂದು. ಆದರೆ ನೀವು ಮಾಡ್ತಿರೋದು ಏನೋ ಹಳ್ಳಿ ಹಳ್ಳಿಗಳಿಗೂ ಸರ ಮಾರಿ ನಿಮ್ಮ ಸರ್ಕಾರಕ್ಕೆ ಲಾಭ ಮಾಡಿದರೆ ಮಳೆ ಇಲ್ಲದೆ ರೈತ ನನಗೆ ಕೈ ಹೊಚ್ಚಿ ಕುಳಿತಿರುವಾಗ ನ್ಯಾಷನಲ್ ಹೊಡೆನಲ್ಲಿ ಕುಡಿದು ತಿಂದು ಹುಡುಗಿಯರೊಂದಿಗೆ ಮಜಾ ಮಾಡಿದರೆ ಎಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೆದರು. ವಿಧಾನಸೌಧದಲ್ಲಿ ಕುಳಿತು ಸಿನಿಮಾವನ್ನು ನೋಡಿದ್ರೆ ಅಷ್ಟೇ ಯಾಕೆ ಈ ದೇಶಕ್ಕೆ ಅನ್ನ ಹಾಕುವ ರೈತರ ಮೇಲೆ ಗೋಲಿಬಾರ್ ನಡೆದು ರೈತ ಸತ್ತು ಬಿದ್ದರು. ವಿಧಾನಸೌಧದಲ್ಲಿ ಕುಳಿತು ಮಂತ್ರಿ ಪದವಿಗಾಗಿ ಒಬ್ಬರಿಗೊಬ್ಬರು ನಾಯಿ ಅಂತ ಕಚ್ಚಾಡುತ್ತಿದ್ದರೆ
ಮುಗೀತು ಮಗನೇ ನಿನ್ನ ಕತೆ. ಈ ನಾಡಿನಲ್ಲಿ ರೈತ ಬದುಕಲೇಬೇಕು, ಬಡವರು ಕೂಡ ಬದುಕಲೇಬೇಕು, ಮಹಿಳೆಯರಿಗೆ ರಕ್ಷಣೆ ಸಿಗಲೇಬೇಕು. ಇದೇ ಈ ಜೋಗಿಯ ಹಠ. हमको तो तीर है, कश्मीर को चीर के रास्ता बदल लूंगा. भला ही मेरा साथ कोई दे या ना भी दे, अकेला ही इस दुनिया को हिला दूंगा. ಎಲ್ಲ ಶ್ರೀಮಂತರಿಗೆ ಶತ್ರು ಹೊಡೆದು ಸವಾಲು ಹಾಕಿದ ಗಂಡುಗಲಿ ಅಂದರೆ ಈ ಖತರ್ನಾಕ್ ಕೋಟ್ಯಾಧಿಪತಿ ಪೃಥ್ವಿರಾಜ್. ಈ ಶ್ರೀಮಂತ ಪೃಥ್ವಿರಾಜನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದರೆ ಹೇಳಿದಷ್ಟು ಸಂಬಳ ಕೊಡುವೆನೆಂದು ಹೇಳಿದರು. ನನಗೆ ಅದು ಒತ್ತಡ ಕೊಟ್ಟನಲ್ಲ, ಆ ಬಡ ಭಿಕಾರಿ ನನ್ನ ಮಗ ಸತೀಶ. ಸೊಕ್ಕಿನ ಮಗನೇ ಸತೀಶ, ಒಂದು ಸಮಯ ಸಾಧಿಸಿ ಆ ನಿನ್ನ ಅಕ್ಕ ಮಹಾದೇವನ ಹೆಂಡತಿ, ಆ ಸೊಕ್ಕಿನ ಸೋಳೆ ಮಗ ಮೈಲಾರಿಯ ಅತ್ತಿಗೆ, ಆ ಲಕ್ಷ್ಮಿ ಆ ಲಕ್ಷ್ಮಿಯ ತೂಕ ಬಳುಕುವ ಮಲ್ಲಿಗೆ ಸೌಂದರ್ಯವನ್ನು ಮೆಚ್ಚಿ ಕಟ್ಟಿಸಿದ್ದಾಗಲೇ ಎತ್ತಿರುವುದು ಏ ಘಟ ಸರ್ಪದ ಲಕ್ಷ್ಮಿ.
ಗೊತ್ತಿರಲ್ಲ. ಸೂರ್ಯ ಉದಯಿಸುವ ತನಕ ಮಾತ್ರ ತನ್ನ ಸೊಬಗೋ ಎಂದು ಹಣೆಯ ಮೇಲೆ ನಿಂತ ಚಿಗುರೆಲೆಗೂ ಗೊತ್ತಿರಲ್ಲ. ನೀರು ಮುಗಿಯುವ ತನಕ ಮಾತ್ರ ತನ್ನ ಬದುಕು ಎಂದು ಸೌಂದರ್ಯ ಹೊತ್ತ ಹದಿಹರೆಯದ ಹೆಣ್ಣಿಗೂ ಗೊತ್ತಿರಲ್ಲ. ಯೌವನ ಮುಗಿಯುವ ತನಕ ಮಾತ್ರ ತನ್ನ ಸಿರಿ ಸಿಂಗಾರವೆಂದು. ಹಾಗೇನೆ ನಿನಗೆ ಗೊತ್ತಿಲ್ಲ ಈ ಕಣ್ಣಿಟ್ಟ ಖಳನಾಯಕನ ಕರ್ಮದ ಕರಿಮನೆ ನಿನ್ನ ಕೊರಳಿಗೆ ಬೀಳುವ ತನಕ ಮಾತ್ರ ನಿನ್ನ ಸಕ್ಕೋ ಅಂತ. ಹುಟ್ಟಿದ್ರು ಗಂಡಸಾಗಿ ಹುಟ್ಟಬಾರ್ದು. ಗಂಡಸಾಗಿ ಹುಟ್ಟಿದ್ರು ಡ್ರೈವರ್ ಡ್ಯೂಟಿ ಮಾಡಬಾರ್ದು. ಡ್ರೈವರ್ ಡ್ಯೂಟಿ ಮಾಡಿದ್ರೆ ಗಂಟಿ ಕಟ್ಕೋಬೇಕು. ಗಂಟಿ ಗೊತ್ತಾಗಲಿಲ್ಲ ಗೊತ್ತಾಗುದ ಬೇಡ. ಯಪ್ಪ ಈ ನಿನ್ನ ಮಗನಿಗೆ ಯಾವ ಮೂರ್ತಿನಾಗಾರ ಹುಡ್ಸಿಯಪ್ಪ. ಅಲ್ರಿ ಕಾಲಾನ ಚಪ್ಪಲಿ 14 ತೂತು ಬೀಳುವಂಗೆ ತಿರುಗಿದ್ರು ಒಂದು ಹೆಣ್ಣು ಸಿಗಲಿಲ್ಲಲ್ರಿ ಈ ಮಸಳಿಗೆ. ನಾನು ಯಾವ ಮೂರ್ತಿನಾಗ ಗಿಚ್ಚಿರ್ಬೇಕು ಅಂತೀನಿ. ಹಣ್ಣಿನಂತ ಹುಡುಗಿ ಬಂದು ಅಧ್ಯಕ್ಷರ ನಮಸ್ಕಾರ ರೀ. ನಮಸ್ಕಾರ. ಲೇ ಮಗನ ಅಧ್ಯಕ್ಷ ಸಿನಿಮಾ ನೋಡೋ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಯಾವ ಹುಡುಗಿ ಏಟ್ ಹಾಕೋ ಪ್ಲಾನ್ ಮಾಡಾಕಿದ್ದಪ್ಪ ಮಂಗ್ಯಾನ ಮಗನ. ಮೊದಲೇ ಇರೋದು ನೀನು ಸ್ವಾಂಡಿ ಕರಗೈತಿ. ಹಾಂ ಮತ್ತೆ ಇಲ್ಲಿ ಬಂದು ಹುಡುಗಿ ಏಟಾಗೈತೆ ಇಲ್ಲಿ ಬಂದು ಯಾವ ಹುಡುಗಿ ಏಟಾಗಲಿಲ್ಲಪ್ಪ. ಅಲ್ಲ ನಮ್ಮ ಹುಚ್ಚಗಟ್ಟೆ ಮಾವನ ಕರ್ಕೊಂಡು ಹೋಗಿ ಊರು ತಿರುಗಿ ಹೊರಗಡೆ ಜಸ್ಟ್ ಬಂದು ನಿಂತೇನೆ. ಆ ಹುಚ್ಚಗಟ್ಟೆ ಕಾಕ ಕರ್ಕೊಂಡು ಹೋಗಿ ಅವನು ಕರ್ಕೊಂಡು ಹೋಗಿ ಅಂದ್ರ 10 ನನಗೆ ತಿರುಗಿ ಅಂದ್ರ ನೀನು ಗಾಯಪನಾಗಿ ದುಡಿಯಪ್ಪನಾಗಿ ಬಂದಿ ಅಲ್ಲಿ ಮಂಗನ ಮಗನ. ಉಪಾಧ್ಯಕ್ಷ ಏನು ಸ್ವಲ್ಪ ದಿನದಾಗ ಒಂದು ಚಲೋ ಪೀಸ ನೋಡೇ ಮದುವೆ ಹಾಕೀನಿ. ನೀ ಸಿನಿಮಾ ನೋಡಕ್ ಬರ್ತೀವ ಇಲ್ವಾ? ಲೇ ಅಧ್ಯಕ್ಷ ನಾನು ಸಿನಿಮಾ ನೋಡಕ್ ಬರ್ತೀನಿ ಆದ್ರೆ ನಮ್ಮ ಹುಡುಗಿ ಕರ್ಕೊಂಡು ಬರ್ತೀನಿ. ಸಿನಿಮಾ ನೋಡಕ ನಿನ್ನ ಹುಡುಗಿನ ಕರ್ಕೊಂಡ್ ಬರ್ತೀಯಲ್ಲ? ಹೌದು ಅಧ್ಯಕ್ಷ ಹೌದು. ಯಾವಾಗಲೇ ಅಪ್ಪ ಊರಾಗಿ ಮಿಕ್ಕಿದ ಅಕ್ಕಿ ಈ ಸಿದ್ದಾಪುರ ತಂಡ ಮಿಕ್ಕಿದ ಕಾಲಲ್ಲಿ ಮಗನ ಈ ಬಹುದೂರ್ ಮನೆ ಮೆತ್ತದಾಗ ಅಕ್ಕಿ ಇಲ್ಲೇ ಬಂತವಿ ಈತನೇ ಪ್ರೀತಿಗೆ ಕಟ್ಟಿದಾಕಿ ಎಲ್ಲಿಂದ ಬಂದಪ್ಪ ಗಿರಾಕಿ. ಕೃಷ್ಣ
ಹುಡುಗಿ ಮಸ್ತ್ ಕಾಣತೆ ಮಂಗದಾನೆ ಒಳಗು ನೀನು ಮಸ್ತ್ ಕಾಣತೆ ಹುಡುಗಿ ಮಸ್ತ್ ಕಾಣತೆ ಮಂಗದಾನೆ ಒಳಗು ನೀನು ಮಸ್ತ್ ಕಾಣತೆ ಅಂದ ಕಾಣತೆ ನೋಡೋಕ ಚಂದ ಕಾಣತೆ ಅಂದ ಕಾಣತೆ ನೋಡೋಕ ಚಂದ ಕಾಣತೆ ಮಂಗದಾನೆ ಒಳಗು ಹರಿಯ ಯಾರಿಗೆ ಬೇಕ್ರಿ ಉಪಾಧ್ಯಕ್ಷ ಮಗನ ಹೇಳ್ರಿ ಬಂದೈತ್ಲಿ ಮೊಸರ ಕುಡ್ದೆ ಅಲ್ಲಿ ಮಗನ ಕೇಸರ ಅಪ್ಪ ನನ್ನ ಕಣ್ಣ ಕಸರ ಗೊತ್ತಿದ್ರ ಮಗನ ಅಕ್ಕಿಲಿ ಮಗನ 9 ತಿಂಗಳು ಬಸರ ಯಾಕರ್ಲೆ ಮಕ್ಕಳ ಯಾರು ನನ್ನ ಮಕ್ಕಳನ್ನ ಬಸರು ಮಾಡಕ್ ಕೊಟ್ಟಿರಿ ಯಾಕೆ ಹೆಂಗೈತಿ ನಿಮ್ಮ ಉಸಿರು ಇದು ಎರಡಿನ ಸೂದು ನಮಗ ಮಕ್ಕಳ ಅಂತ ಯಾಕ ಹಂಗೈತಿ ಮೈ ಹೊಲಿತೈತ ಅವನ ನೀ ಏನಾರ ಹೂ ಅಂದ್ರ ಅವನ ನನ್ನ ಕೂಡ ವ್ಯಾಪಾರಕ್ಕೆ ಸಹಿ ಬರ್ತಾರನ ವ್ಯಾಪಾರ ಸಹಿ ಮಾಡ್ಬೇಕ ಮೊದಲು ಯಾವಾಗ ಬಂದಿ ಏನಿನ ಹೆಸರ ಹೇಳ ಮೊಸರು ಹುಡುಗಿ ಮಾಮಗುಳ ಅಲ್ರಿ ಅಧ್ಯಕ್ಷರ ನನಗೆ ನೋಡ್ರಿ ಈ ಒತ್ತರ ಜೀವ ಭಾಳ ಸಮಾಧಾನ ಅಂತಂದ್ರೆ ಯಾಕಂದ್ರ ಈಗ ಈ ತರ ನನಗೆ ಯಾವ ಹುಡುಗಿ ಮಾಮ ಅಂದಿಲ್ರಿ ಅಪ್ಪ ಬರೀ ಅಣ್ಣ ಅಂತ ಮಾಮ ಅಂದ್ರಳು ಬಿಟ್ಟೈತಿ ಹೋಗಿ ದಾಸನ ಹೊಲ್ದಾಗ ಆಯ್ತಾ ಮತ್ತೆ ಹೊಲ ಅಲ್ಲಿ ಹೋಗ್ತೀನಿ ಇಲ್ಲಿಗೆ ನಮ್ಮ ಶೆಟ್ಟಿಗೆ ನೀವು ನನ್ನ ಹೆಸರು ಕೇಳಿದ್ರಲ್ಲ ಅದಕ್ಕೆ ನನ್ನ ಹೆಸರು ಯಾರು ಕೇಳ್ತಾರ ನೋಡ ಅವ್ರು ಎದ್ದರೆ ನನಗೆ ಮಾಮಗಳು ಇದ್ದಂಗೆ ನನ್ನ ಹೆಸರು ಬಾರ್ಸವ್ರೆ ಹೆಸರು ಕೇಳೋ ಮಾಮನ ಅಂತಾಳೆ ಯಾರು ಕೇಳ್ತಾರ ಅವ್ರು ಮಾಮಗಳ ನನ್ನ ಹೆಸರು ಮೊಸರು ಮಾರು ಅನ್ನೆಲ್ಲ ಪಗಾರ ಕೊಡವ್ರ ಹೌದು ಮತ್ತೆ ಏನೋ ಮಾಡಿದೆ ಎಲ್ಲರಿಗೂ ಮಾಮಗಳು ಯಾರವ ಅದಾನ ಭಾಳ ಬಿಡಿತದ ನನ್ನ ಹೆಸರು ಬಾಯಿ ಕೊಳಕ್ ಓದುತ್ತಿಲ್ಲ ನನ್ನ ಹೆಸರು ಹೇಳ ಅವ ತಿಂಡಿ ತಿರ್ಸಾಕ ಬಂದಿದ್ದೀನಿ ನೋಡವ ನೀನ್ ಹೇಳ ನನ್ನ ಹೆಸರು ಮೊಸರು ಮಾರು ಮಲ್ಲಿ ಅಂತ ನಮ್ಮ ಅವನ ಹೆಸರು ಮಳ್ಳಿ ಅಂತ ನಮ್ಮ ಅತ್ತಿ ಹೆಸರು ಕೊಳ್ಳಿ ನಮ್ಮ ಮೂರ ಹೆಸರು ಇಲ್ಲೇ ಭೀಮಸಂದ್ರ ಬಗ್ಗೆ ಕಾಮಸಂದ್ರ ಅಂತ ನಿನ್ನ ಹೆಸರು ಹೇಳ ವರ್ಮ ರಾಜ ರಾಜ ವರ್ಮ ಅಯ್ಯೋ ನಿಂದ ಈ ಮಾಮ ಈ ಊರಿನ ಹುಡುಗರ ಸಂಘದ ಅಧ್ಯಕ್ಷ ನಮ್ಮೂರಿಲ್ಲೇ ಮಗ್ಳ ಬಗ್ಗಸ್ನೂರ ಹತ್ರ ಬಗ್ಗಿಸಿ ಗುದ್ನೂರ ಬಗ್ಗಿಸಿ ಗುದ್ದು ಬಾರಿ ಬಗ್ಗಿಸಿ ಗುಡುತ್ತೀರ ಅಧ್ಯಕ್ಷ ನಿನ್ನ ಹೆಸರು ಎಷ್ಟು ಚಂದ ಐತಲ್ಲಪ್ಪ ಅವನು ನೀ ಬಗ್ಗಿಸಿ ಗುದ್ದು ನೋಡಿ ನಿನ್ನ ಹೆಸರು ಭಾಳ ಚಂದ ಐತೆ ಅಂತ ಕಾಣ್ಸಕೊತೈತಿ ಬಂಗಾರಿ ಅಯ್ಯೋ ನನ್ನ ಸಿಂಗಾರಿ ಅಂದಾಗ ನಿಮ್ಮದವ್ರು ಹೇಳ್ತಿರೋದು ಮಲ್ಲಿ ಚಂದಾಗಿ ಕೇಳ ಹೊಳ್ಳಿ ಹಾ ನನ್ನ ಹೆಸರು ಉಪಾಧ್ಯಕ್ಷ ನಮ್ಮೂರಾದ ಗುದ್ದಾಪುರ ತಾಂಡೆ ಗುದ್ದಾಪುರ ನಿಂದ ಗುದ್ದುವಾನ ಹಾ ಅವನು ನೀನು ಬಗ್ಸುದ ನಿಂದ ಗುದ್ದು ಗುದ್ದುದು ಅಬ್ಬಬ್ಬಬ್ಬ ಅಧ್ಯಕ್ಷ ಗುದ್ಬಿಡುದು ಯಾರು ಯಾರು ಬಿಡೋಲ್ಲ ಇಬ್ರು ಗುದ್ಬಿಡುದು ನೀವಾಗ ಆ ಥರ ಮತ್ತೆ ಗುದ್ದು ಸೋತಾಗಿ ಗುಮ್ಮತಿ ಮತ್ತೇನು ಮಾಡಲೈತಿ ಉಪಾಧ್ಯಕ್ಷ ಅಧ್ಯಕ್ಷ ನಿಮ್ಮ ಹೆಸರು ಕೇಳಿ ನನಗೆ ನಾಚಿ ಬರಕತ್ತೈತಿ ಮಾನವ್ರ ನನಗೆ ನಾಚಿ ಬರಕತ್ತೈತಿ ಹ್ಞೂ ನನ್ನ ಸಿಂಗಾರಿ ಹಂಗಾದ್ರೆ ಮುಂದೆ ನಾವಿಬ್ರು ಹಳ್ಳಕ್ ಬಿದ್ದೀವಿ ಹವಾರಿ ಹಿಂಗ್ಯಾಗ ಮಾತಾಡ್ತೀವಿ ಬಿಕಾರಿ ಏ ಮಾಮಗಳ ಮೊದಲ ನನ್ನ ಮೊಸರಿನ ವ್ಯಾಪಾರ ಮಾಡ್ರು ಈಕೀಗ ಮೊದಲು ನಾನ ಮಾಡೋ ಅಧ್ಯಕ್ಷ ಹೋಗಿ
ಅಧ್ಯಕ್ಷ ಈಗ ಹುಡುಗಿ ನಾನ ಮಾಡಮ್ಮ ಈಗ ಹುಡುಗಿ ನಾನ ಮಾಡೋ ಸರ್ ಇವಾಗ ಅವನು ಏನೋ ಬರ್ಗೆ ಅಟ್ಟವು ಮೊದಲು ನಾನ ಮಾಡ್ತೀನಿ ಒಟ್ಟು ನೋಡಿ ಈಗ ಹುಡುಗಿ ನಾನ ಮಾಡೋ ಯಾಕೆ ನಾ ಸ್ವಲ್ಪ ಸ್ಮಾರ್ಟ್ ಆಗಿದ್ದೀನಿಲ್ಲ ಬೆಳೆದಿಲ್ಲ ಯಾಕಂದ್ರೆ ನೀನು ನೋಡ್ರ ನಿನಗೆ ಬೇಡ ತಳಕ್ಕೆ ನನಗೆ ಸ್ವೀಟ್ ಮಾಮ ನಮ್ಮ ಸೊಳ್ಳಿ ಗೊಬ್ಬರ ಬೆಳೆದಾರೆ ಅಲ್ರಿ ನಾನ ಮಾಡ್ಕೊಂಬಂತ ಅಲ್ರಿ ಅಧ್ಯಕ್ಷರ ಮತ್ತು ನಮಗೂ ಅದಲ್ರಿ ನೋಡಪ್ಪ ನನ್ನ ಮೊಸರೆ ಹೇಳಿ ನೀ ಮಾಡ್ತೀನಿ ನಾ ಮಾಡ್ತೀನಿ ಅನ್ನತ್ತೆ ನನ್ನ ಮೊಸರೆ ಅವನೋಡ ಬಾಯ್ ತಕೊಂಡು ಕೂತು ಬಣ ಬಣ ಅಣ್ಣ ಕೂತೈತಿ ಬ್ರೋ ಯಾರೊಬ್ರು ಬಂದು ಮಾಡ್ರಿ ಮಾಡ್ತೀನಿ ತೊಡಗೋರ ಮಲ್ಲಿ ಹಂಗಂದ್ರೆ ನಾ ಇಬ್ರಿಗೆ ಒಂದು ಪ್ರಶ್ನೆ ಕೇಳೋಣ ಅಂದ್ರೆ ಅವನು ಮೊಸರಿ ಕಟ್ಟದಿಂದ ಏನು ಬರ್ತೈತಿ ಮೊಸರು ಕಟ್ಟದಿಂದ ಏನೋ ಬರ್ತೈತಿ ಬೆನ್ನಿ ಕಟ್ಟದಿಂದ ತುಪ್ಪ ತುಪ್ಪ ಕಟ್ಟದಿಂದ ಥಂಡಿ ಏನಾಗ್ತೈತಿ ನೀವು ನನಗೆ ಏನಾಗ್ತೈತಿ ಎಪ್ಪ ಕಟ್ಟದಿಂದ ಏನಾಗ್ತೈತಿ 9 ತಿಂಗಳ ಆದ್ಮೇಲೆ ಪಾಪು ಗ್ಯಾರಂಟಿ ಬರ್ತೈತಿ ನಾವು ಹೌದು ಹಂಗಾದ್ರೆ ನನ್ನ ಬಗ್ಗೆ ಎಲ್ಲ ಕೇಳ್ಕೊಂಡಿನಿ ಅಂದಂಗಾತು ಮತ್ತೆ ಅಂತ ತಡೆ ಮಾಡ್ತೀರಿ ನಿಮ್ಮ ಮನೆಗೆ ಹೋಗಿ ಮೊಸರು ಹಾಕಿ ಬರ್ತೀನಿ ಅಂತಂದಿದ್ದು ಅದು ಹಾಕ್ತಿ ಮತ್ತೆ ಹಂಗೆ ತಿಂಡಿ ಜನದಾಗ ಬರತೈತಿ ಚಳಿಗಾಲ ದಿನದಾಗ ನಿನ್ನ ನೆನಪ ಬರತೈತಿ ನೆನಪ ಬರತೈತಿ ನನಗಾಗ ಒಂದು ತಿಂಡಿ ಆಗ್ತೈತಿ
ರಂಗೇಗೌಡ ಕೆಳಗಿಳಿದು ಬರಲು ಬಂದ ಸೂಳೆಯ ಮಗನೇ. ಯಾರೋ ನೀನು ಎನ್ಮೇಲೆ ರಂಗೇಗೌಡರ ಅರಮನೆಗೆ ಬಂದು ನರಸತ್ತ ನಾವಂತೆ ಚೀರಾಡ್ತಿರುವಲ್ಲ, ಯಾರೋ ನೀನು? ನಾನು ಯಾರು? ಏ ಬಾಸ್ಟರ್ಡ್, ಹುಚ್ಚರಂತೆ ಚೀರಾಡಲು ಇದೇನು ಆಸ್ಪತ್ರೆ ಅಲ್ಲ, ಇದು ರಂಗೇಗೌಡರ ಮನೆ. ಮರ್ಯಾದಿಂದ ಹೋದ್ರೆ ಸರಿ, ಇಲ್ಲದಿದ್ದರೆ ನನ್ನ ಬಾಡಿ ಗಾರ್ಡ್ ಕರೆಸಿ ನಿನ್ನನ್ನು ಕತ್ತರಿಸಕ್ಕೆ. ಬಿ ಕೇರ್ಫುಲ್. ಗರ್ವ ತುಂಬಿದ ಕೈ ಯಾಲೆ ಕೈಯಲ್ಲಿ ಬಚ್ಚು ಹಿಡಿದುಕೊಂಡು ಈ ಸಮಾಜದಲ್ಲಿ ತುಂಬಿ ತೂಕಾಡುತ್ತಿರುವ ಅನ್ಯಾಯವನ್ನು ಕೊಚ್ಚಿ ಹಾಕಿ ಈ ಸಮಾಜದಲ್ಲಿ ಶಾಂತಿ ಕಾಪಾಡಲು ಮತ್ತೆ ಜೋಗಿ ಅಂದ್ರೆ ನೀನೇನಾ? ಜೋಗಿ ಅಂದ್ರೆ ನಾನೇ. ಜೋಗಿ, ಮರ್ಯಾದಿಂದ ಹೇಳ್ತಾ ಇದ್ದೇನೆ, ಇಲ್ಲಿಂದ ಹೊರಟೆ ಸರಿ, ಇಲ್ಲವಾದ್ರೆ ನೀನು ಹೇಳ ಬೀಳುವುದು ಖಂಡಿತ. ಜೋಗಿಯನ್ನು ಕಂಡರೆ ಈ ಸಮಾಜದಲ್ಲಿ ಕಡೆ ನುಡುಗುವಾಗ ಈ ಜೋಗಿ ಪ್ರಾಣಕ್ಕೆ ಸವಾಲು ಹಾಕುವೆ. ಆದರೆ ಹೆಣ್ಣೆ ಬರೀ ಪ್ರಾಣ ಸವಾಲು ಹಾಕುತ್ತಿಲ್ಲ, ಈ ಶಿವಾನಿ ಚಿಟಿಕೆ ಹೊಡೆದ್ರೆ ಸಾಕು, ನಿನ್ನಂತ ಸಾವಿರಾರು ಜೋಗಿಗಳು ನನ್ನ ಅರಮನೆ ಮುಂದೆ ಬಂದು ನಿಲ್ಲುತ್ತಾರೆ. ಅಂಥದ್ರಲ್ಲಿ ನೀನ್ಯಾವ ರಕ್ತ? ಹುಟ್ಟು ಸೂಳೆ, ನೀನು ಜೊತೆಗೆ ಹೊಡೆದಾಗ ನಿನ್ನ ಹಿಂದೆ ಬಂದು ನಿಲ್ಲಲು ಈ ಜೋಗಿ ಏನು? ನೀನು ಅನ್ನ ಹಾಕಿ ಸಾಕಿದ ನಾಯಿ ಅಲ್ಲ. ನನ್ನಂತ ಕಂಡು ನೋಡಿ ಸರಿ ಬೆಚ್ಚಿ ತಲೆ ತುರ್ಗಿ ನನ್ನ ಹಿಂದೆ ಬರುವ ನಿನ್ನಂತ ರಂಗೇರನ್ನು ಎಷ್ಟು ಜನರನ್ನು ನೋಡಿಲ್ಲ ಈ ಜೋಗಿ. ನಿನ್ನ ಸೇಡು ಯಾರ ಮೇಲಿದೋ ಅವರ ಜೊತೆ ಧರ್ಮ ಯುದ್ಧ ಗೆದ್ದು ಬಾ, ಅಂದಾಗ ನೀನು ಹುಲಿ ಎಂದು ಒಪ್ಪಿಕೊಳ್ಳುತ್ತೇನೆ. ಹೆಚ್ಚು ಹಾದರ ಹೆಣ್ಣೆ, ಗಂಡೆಗೆ ಗಂಡು ಹುಲಿ ಅಂತಿರುವ ಈ ಗಂಟೆಗೆ ಬಾಂಡನಿಗೆ ಬಡವನೊಂದು ಏಕೆ ಚೀರುತ್ತಿರುವೆ? ಅನ್ಯಾಯ ಮಾಡುವ ನಿನ್ನ ಅಣ್ಣನಿಗೆ ಕತ್ತರಿಸಿ ಹಾಕಿ
ಕೊಲೆ ಮಾಡ್ತಾನೆ ಹೇಳ್ತಿರಲಿಲ್ಲ. ಎಷ್ಟು ಧೈರ್ಯ ಬಡವ ನಿನಗೆ? ಹಾದರ್ಗೆ ಹುಟ್ಟಿದ ಹಾದಗತ್ಯ ಹೆಣ್ಣ ಬಡವನನ್ನು ಏಕ ಬಗುತ್ತಿರುವೆ. ಇದೇ ಬಡವರ ಕಲ್ಲು ಹಿಡಿದು ಹಾಕಿಸಿಕೊಂಡು ಬಡವರಿಗೆ ಬರುವ ಸರ್ಕಾರಿ ಸೌಲಭ್ಯಗಳನ್ನು ಗಟ್ಟಿ ಹಾಕಿ ತಿನ್ನುವ ನಿನ್ನ ಅಣ್ಣನಿಗೆ ಕೊಲೆ ಮಾಡಬಾರದೆ. ರೈತರ ಸಾಲ ಮನ್ನಾ ಮಾಡಿ ಬೀಜ ಗೊಬ್ಬರ ಉಚಿತವಾಗಿ ಕೊಡ್ತೇನೆ ಎಂದು ಸುಳ್ಳು ಹೇಳಿ ರೈತರ ಜಮೀನಿನಲ್ಲಿ ವ್ಯಕ್ತಿ ಕಟ್ಟುವುದೆಂದು ಫಲವತ್ತಾದ ಭೂಮಾತೆಯನ್ನು ತಮ್ಮ ಹೆಸರಿಗೆ ಬರೆದುಕೊಳ್ಳುವ ನಿನ್ನ ಅಣ್ಣನಿಗೆ ಕತ್ತರಿಸಿ ಹಾಕಿ ಸಾವಿರಾರು ರೈತರನ್ನ ಕಾಪಾಡುವುದು ತಪ್ಪ. ಏನು? ನನ್ನನ್ನು ಕತ್ತರಿಸಿ ಹಾಕಲು ಬಂದಿರುವ ನಾಯಿ, ಸ್ವಲ್ಪ ತಾಳು, ನನ್ನನ್ನು ಕರೆಯುತ್ತೇನೆ. ಸೊಕ್ಕಿನ ನಿನ್ನ ಮೈ ಚರ್ಮನ್ನು ಸುಲಿಸಿ ನನ್ನ ಪಾಲು ರಕ್ಷೆ ಮಾಡಿಕೊಳ್ಳದೆ ಹೋದ್ರೆ ಎಮ್ಮೆಲೆ ರಂಗೇಗೌಡ ತಂಗಿ ಶಿವಾಣಿನೇ ಅಲ್ಲ. ಅಣ್ಣ, ಏ ಅಣ್ಣ, ಸುಮ್ಮನೆ ಕುಂತು ಕುಡಿಯಕತ್ತೀನಿ, ಕುಡಿಯಾಕೂ ಬಿಡಂಗಿಲ್ಲ. ಏನಾಯ್ತವ ಸಂಜೆಲ್ಲ ಯಾಕೆ? ಅಣ್ಣ, ನೀನು ದಿನಾಲು ಬೇಟೆಗೆ ಬಂದೂಕು ಹಾಕಿಕೊಂಡು ಬೇಟೆ ಆಡಲು ಕಾಡಿಗೆ ಹೋಗ್ತಾ ಇದ್ದೆ. ಆದ್ರೆ ಇಂದು ಬೇಟೆ ನಮ್ಮನ್ನು ಹುಡುಕಿಕೊಂಡು ನಮ್ಮ ಪಂಜರದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದೆ ಅಣ್ಣ. ನೋ 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 ನೋ, ಅದು ಬೇಟೆ ಇರಲ್ಲ, ಯಾವುದೋ ಒಂದು ಸೊಳ್ಳೆ ಇರುತ್ತೆ. ಅದು ನಿಂಗೆ ಹೊಡೆದ ಒಪ್ಪಿಬಿಡ್ಬೇಕದನ್ನ. ಅದ್ಯಾವುದು ಸೊಳ್ಳೆ ತೋರ್ಸಮ್ಮ. ಅಣ್ಣ, ಅಷ್ಟಕ್ಕೆ ಅವಸರ ಪಡ್ತೀವಿ. ಕೈಯಲ್ಲಿ ಮಚ್ಚು ಹಿಡಿದುಕೊಂಡು ಕೆಳಗಡೆಯಿಂದ ನಮ್ಮನ್ನು ನೋಡ್ತಾ ಇದೆಯಲ್ಲ, ಇವನೇ ಅಣ್ಣ ನಮ್ಮ ಪಾಲಿನ ಯಮ. ಆಕಾಶದಲ್ಲಿ ಹಾರಾಡುತ್ತಿರುವ ಹಕ್ಕಿಯ ರೆಕ್ಕೆಯನ್ನು ನೋಡಿ ಗುರಿ ಎಷ್ಟು ಬೇಟೆಯಾಡುವ ಬೇಟೆಗಾರನು. ನೀರಿನಲ್ಲಿ ಈಜುತ್ತಿರುವ ಮೀನನ್ನು ಹಿಡಿಯಲು ನೀರನ್ನು ಬತ್ತಿಸುವ ಮಹಾಜಾನುವಾರ ಈ ರಂಗೇಗೌಡ ಭದ್ರಕೋಟೆಯಲ್ಲಿ ಒಂಟಿ ಸೊಲಗಿನಂತೆ ಕಾಲಿಟ್ಟುವಿಲ್ಲ. ಮನೆಯಲ್ಲಿ ಹೇಳಿ ಬಂದ್ರೇವೇನು ತಿರ್ಗಾ ಬರಲಂತ? ಕೈಯಲ್ಲಿ ಮಚ್ಚು ಹಿಡಿದುಕೊಂಡು ಕೆಂಗಟ್ಟು ಬಿಡ್ತಾ ನಿಂತಿರುವಿಲ್ಲ. ಯಾರು ಏನೇನು? ಮತ್ಯಾರು ದಿನ ಬೆಳಗಾಗಲೇ ನಿಮ್ಮಂತ ಹಂತಕರನ್ನು ಹಾರಿದು ತಿನ್ನುವ ಹಾರ ಈ ಜಗತ್ತಿಗೆ ಅನ್ನ ಹಾಕುವ ರೈತರನ್ನು ಮೋಸ ಮಾಡುವ ನಿಮ್ಮಂತ ಪರಮ ಪಾಪಿಗಳನ್ನು ಪಾತಾಳಕ್ಕೆ ತೊಳೆಯಲು ಕೃಷ್ಣನಾಗಿ ಬಂದಿರುವ ನಿಮ್ಮ ಪಾಲಿನ ಪರಮಾತ್ಮ ಜನ ಮೆಚ್ಚಿದ ಜ್ಯೋತಿ. नजर झुका के बात करना कुत्ते, जितने तेरे पास कपड़े नहीं होंगे उतना खाना है मेरे पास. ನಿನ್ನ ಶೂರ ಪೌರುಷದ ಮಾತು ಈ ರಂಗೇಗೌಡನ ಮುಂದೆ ನಡೆಯೋದಲ್ಲ. ನಾನು ಒಮ್ಮೆ 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 ಹೂ ಎಂದು ಹೋಗ್ತಾರೆ ಸಾಕು, ಇಡೀ ಭೂಮಿಯ ಅಲ್ಲವ ಕಲರು ಹಾಗೆ ಬಾಯಿ ಬಿಟ್ಟಿರುತ್ತದೆ ಅಂತ ತಪ್ಪಲ್ಲ ಈ ರಂಗೇಗೌಡನಿಗೆ. ನಿಮ್ಮಂತ ನಾಲ್ಕರು ಈ ರಂಗೇಗೌಡನಿಗೆ, ನಿಮ್ಮಂತ ನಾಲ್ಕರುತ್ತೆ ಈ ರಂಗೇಗೌಡನಿಗೆ ಮಾತನಾಡಕ್ಕೆ ತಲೆಯನ್ನು ಕಟ್ಟಿಲ್ಲ.
ಒಂದು ದಾರಿ, ಇಲ್ಲ ಅಂದ್ರೆ ಮುಂದೊಂದು ದಿನ ನಿನ್ನ ಕೊಲೆ ಮಾಡಲಂತ ಏನು ನಂಬಿಕೆನ ಸಾಯಿಸಲ್ಲ ಈ ಜೋಗಿಯನ್ನು. ಹೌದು ರಂಗೇಗೌಡ, ನಾನೇ ಆ ಜೋಗಿ. ನನ್ನ ಮನೆಗೆ ಕಾಲೆತ್ತನೆಂದು ಭಯ ಪಡುತ್ತಿರುವೆ. ಧೈರ್ಯದಿಂದ ಮಾತನಾಡು ಈ ಜೋಗಿಯ ಜೊತೆ. ಕಮಾನ್, ಟೆಲ್ ಮಿ ರಂಗೇಗೌಡ, ಟೆಲ್ ಮಿ. ನೀನೇನು ಮಿನಿಸ್ಟ್ರಿ ಏನು ನಿನ್ ಜೊತೆ ಮಾತಾಡಲಿಕ್ಕೆ? ನೀನೊಬ್ಬ ಅಪರಾಧೊಬ್ಬ ರೌಡಿ. ಆ 10 ದಿನಗಳಂತೆ ಆ ಅಫ್ಘಾನಿಸ್ತಾನ ಬಂದ ನಿನ್ನ ಕೊಲೆಗಾರ. ನಿನ್ನ ಜೊತೆ ಮಾತಾಡಲಿಕ್ಕೆ ನನಗೆ ಏನು ತಲೆ ಕಟ್ಟಿಲ್ಲ. ಸುಮ್ಮನೆ ರೈಟ್ ಹೇಳು. ಈ ಜೋಗಿ ರೈತರನ್ನು ಕಾಪಾಡುವ ಯೋಗಿ, ಬಡವರನ್ನು ಬದುಕಿಸುವ ಭೋಗಿ. ಸಿಡಿದದ್ದು ಕೈಯಲ್ಲಿ ಬಚ್ಚ ಹಿಡಿದುಕೊಂಡು ನಿನ್ನ ಮನೆಗೆ ಬಂದಿದ್ದೇನೆ ಅಂದ್ರೆ ಏನು ಕಾರಣ ಇಟ್ಟುಕೊಂಡೇ ಬಂದಿದ್ದೇನೆ ಅಂತ ಅರ್ಥ. ನಿಮ್ಮಂತ ನಾಲಾಯಕರು ಈ ರಂಗಗಳು ಏನಕ್ಕೆ ಮನೆಗೆ ಏನಕ್ಕೆ ಬರ್ತಾರೆ ಗೊತ್ತಾ? ನಾನು ಹಾಕುವ ಎಂಜಲ ಆಸೆಗಾಗಿ, ನಾನು ಕೊಡುವ ಎಂಜಲನ್ನು ತೆಗೆದುಕೊಂಡು ಸುಮ್ಮನೆ ಹೊರಟು ಹೋಗ್ಬಿಡು. ಲೇ ಹೊತ್ತು ರಾಂಡೆ ಮಗನೇ, ನೀನಂತ ಭ್ರಷ್ಟ ರಾಜಕಾರಣಿ ಹಾಕುವ ಎಂಜಲಿಗೆ ಆಸೆ ಪಡುವ ನಾಯಿ ನಾನಲ್ಲ. ರೈತರ ಸಾಲ ಮನ್ನಾ ಮಾಡಿ ಬೀಜ ಗೊಬ್ಬರ ಉಚಿತವಾಗಿ ಕೊಡುತ್ತೇನೆಂದು ಸುಳ್ಳು ಹೇಳಿ ರೈತರ ಮನೆಗೆ ಕಣ್ಣು ಹಾಕುವ ಕೆಟ್ಟ ರಾಂಡೆ ಮಗ ನೀನು. ಮರ್ಯಾದೆ 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 ಕೊಟ್ಟು ಮಾತನಾಡು. ಅಣ್ಣ, ಈ ಜೋಗ ಬಾ ತಿರುಗ್ತಾ ಇದ್ದಾಗೆ ಒದ್ದು ಹೊರಗಾಕಣ್ಣ ಈ ಪಾಪೇಣ. ಜೋಗೆ, ಅವತ್ತು ನಾನು ರೈತರ ಸಾಲ ಮನ್ನಾ ಮಾಡುತ್ತೇನೆ, ಬೆತ್ತಲು ಬೀಜ ಗೊಬ್ಬರ ಉಚಿತವಾಗಿ ಕೊಡ್ತೇನೆ ಹೇಳಿ ಹೋಟು ಹಾಕಿಸಿಕೊಂಡಿರೋದು ನಿಜ. ಅವತ್ತು ನಾನು ಹತ್ರ ಹೇಳಿಲ್ಲ ಅಂದ್ರೆ ಇವರು ಓಟ್ ಹಾಕ್ತಿದ್ದಿಲ್ಲ. ರಂಗೇಗೌಡ, ರೈತನೆಂದರೆ ಈ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರು ಅಂತ ರೈತರಿಗೆ ಸುಳ್ಳು ಹೇಳಿ ನಿನ್ನ ಕೆಲಸವನ್ನು ಸಾಧಿಸಿಕೊಳ್ಳುವ ಎಷ್ಟು ರಾಂಡೆಯ ಮಗನೇ. ಅಣ್ಣ, ಇಂಥ ಕೆಟ್ಟ ನುಡಿಗಳನ್ನಾಡುವ ಈ ಪಾಪಿಗೆ ನಮ್ಮ ಬಾಡಿಗಳು ಕರೆಸಿ ಇರೋದೇ ಕೆಟ್ಟ ದೇಹವನ್ನು ಕತ್ತರಿಸಿ ಹಾಕ್ಸಣ್ಣ. ಮಗನೇ, ಶಿವಾನೆ, ಲೇ ರಂಗೇಗೌಡ, ಈಗ ನೀನು ನನಗೆ ಗುಂಡು ಹಾಕಿದೆ. ಆದರೆ ಈ ನಿನ್ನ ಮುದ್ದು ತಂಗಿಯ ರುಂಡ ನನ್ನ ಮಚ್ಚಿಗೆ ಬಲಿಯಾಗಿ ಹೋಗುತ್ತದೆ. ಎಚ್ಚರ ಮಗನೇ. ಒಂದು ಹೆಣ್ಣನ್ನು ಇಟ್ಟುಕೊಂಡು ಆಟ ಆಟದಲ್ಲಿ ಸಣ್ಣ ಮಗನೇ. ಮಹಾಭಾರತದಲ್ಲಿ ಆ ಭೀಷ್ಮನಿಗೆ ಆ ಒಂದು ಹೆಣ್ಣು ಶಿಖಂಡಿನಿ ವೇಷ ಹಾಕಿಸಿಕೊಂಡು ಅವಳು ಭೀಷ್ಮನ ಶಸ್ತ್ರ ತ್ಯಾಗ ಮಾಡಿಸಿದಳು. ಅದೇ ತರ ನೀನೊಬ್ಬ ಮೀಸ ಹೊತ್ತ ಗಂಡಸು ನನ್ನ ತಂಗಿಯ ಕುತ್ತಿಗೆಗೆ ಮಚ್ಚು ಹಿಡಿದ್ಬಿಟ್ಟು ನನ್ನ ಶಸ್ತ್ರ ತ್ಯಾಗ ಮಾಡ್ತೀನಿ. ಹೋಗೆ, ನನ್ನ ತಂಗಿಗೆ ಏನು ಮಾಡಬೇಡ, ಬಿಡು ಬಿಡು ಅವನನ್ನ. ಏ ಜೋಗಿ, ಬಿಡು ಅವನನ್ನ. ತಪ್ಪಿದೆ ಹೆಣ್ಣೆ, ಸುಮ್ಮನೆ ಇರೋ. ಇಲ್ಲ ಅಂದ್ರೆ ಪುಟ್ಟು ಬಾಳಿಕೆ ಒತ್ತಕ್ಕೆ ಒತ್ತು ಸಾಯಿಸಿ ಬಿಡುವೆ. ಲೇ ರಂಗೇಗೌಡ, ನಿನ್ನ ತಂಗಿ ನಿನ್ನ ತಂಗಿ ಪ್ರಾಣ ಭಿಕ್ಷೆ ಪಡೆದು ಎಂದು ಸಾಮಾನ್ಯ ಬಿಟ್ಟಿರುವೆ. ಈ ನಾಡಿನಲ್ಲಿ ರೈತ ಬದುಕಲೇಬೇಕು, ಬಡವರಿಗೆ ರಕ್ಷಣೆ ಸಿಗಲೇಬೇಕು. ಇದೇ ಈ ಜೋಗಿ ಆಟ.
ಹೋಗುವ ರೌಡಿ, ಹೋಟ್ ಹಾಕಿಸಿಕೊಂಡು ವಿಧಾನಸಭಾ ಹತ್ತುವ ಒಬ್ಬ ರೌಡಿ ಇರುವ ಮರ್ಯಾದೆ ನಮಗಿಲ್ಲನಾ? ಸಾವಿ ಹಾಕಿರುವ ನಿನಗೆ ಇಲ್ಲನಾ ಮರ್ಯಾದೆ? ರಂಗೇಗೌಡ, ಈ ರಂಗೇಗೌಡ ನನ್ನನ್ನೇನೊಂದು ಮಾತ್ರ ಮಾಡಿಬೇಡ. ಏ ಶಿವಾನಿ, ನಮ್ಮದೇ ಸರ್ಕಾರ, ನಮ್ಮದೇ ಅಧಿಕಾರಿ ಇರುವಾಗ ಆ ಜೋಗೆ ನೀವು ಎಂತೊಂದು ಮಾಡಿ ಬೀಸಾಕಿದ್ರಾಯ್ತು. ಸಾಕು ನಿಲ್ಲಿಸೋಣ ನಿನ್ನ ಮಾತನ್ನು. ಕೇವಲ ಒಬ್ಬ ಬೀದಿ ಹೋಗುವ ರೌಡಿ MLA ರಂಗೇಗೌಡರ ಅರಮನೆಗೆ ಬಂದು ನಿನ್ನ ಅಟ್ಟ ಹಾಕಲು ಮಟ್ಟ ಹಾಕಲು ಬಂದಿರುವ ನಾನು ನಿಜವಾಗಿ ಹುಲಿಯ ನಾವೇ ಹೀರೋ, ಜೋಗಿ ಹೀರೋ. ಮೊದಲೇ ನನ್ನ ಹೊಟ್ಟೆಯಲ್ಲಿ ಹೊಟ್ಟೆ ಉರಿಸುವಾಗ ಮತ್ತಷ್ಟು ಹೊಟ್ಟೆ ವಿಷಯ ಸಂಬಂಧವಾಗಬೇಡಿ. ಹಲೋ 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 MLA ರಂಗೇಗೌಡರೇ, ಎಸ್, ವಿಧಾನಸೌಧದ ಮುಖ್ಯಮಂತ್ರಿ CM ಮಾತಾಡ್ತಾ ಇದ್ದಾರೆ ಸರ್. ಹಾ ಹೇಳಿ ಇಬ್ರಾಹಿಂ, ಏನು ಸಮಾಚಾರ? ರಂಗೇಗೌಡರೇ, ವಿಧಾನಸೌಧದಲ್ಲಿ ಅಬಕಾರಿ ಮಿನಿಸ್ಟರ್ ಹುದ್ದೆಯನ್ನು ನಿಮಗೆ ಕೊಡಬೇಕೆಂದು ನಮ್ಮ ಪಕ್ಷದ ಎಲ್ಲಾ ನಾಯಕರು ತೀರ್ಮಾನ ಮಾಡಿದ್ದಾರೆ ಗೌಡ್ರೆ. ಅದಕ್ಕಾಗಿ ನಾಳೆ ಮಿನಿಸ್ಟರ್ ಪ್ರಮಾಣ ವಚನ ಸ್ವೀಕಾರ ಬರಬೇಕೆಂದು ನಮ್ಮ ಮುಖ್ಯಮಂತ್ರಿಗಳು ಹೇಳಿ ಕಳಿಸಿದ್ದಾರೆ. ಸರಿ ಆಯ್ತು, ಅವರ ಅಪ್ಪನಂತೆ ನಾನು ಬೆಂಗಳೂರಿಗೆ ಬರುತ್ತೇನೆ. ಉಪಾಧ್ಯಕ್ಷ, ಲೇ ಉಪಾಧ್ಯಕ್ಷ, ಹೇಳ್ರಿ ಅಪ್ಪರ. ಉಪಾಧ್ಯಕ್ಷ, ಅಂತೂ ಇಂತೂ MLA ಆದವನಿಗೆ ಮಂತ್ರಿ ಪದವಿ ಕೊಡಾಕತ್ಯಾರ. ನಾವು ಬೆಂಗಳೂರಿಗೆ ಹೋಗ್ಬೇಕು. ಮತ್ತು ನಮ್ಮ ಬಟ್ಟೆ ಗಿಟ್ಟ ಪ್ಯಾಕ್ ಮಾಡಪ್ಪ. ಓಕೆ ಸರ್. ಅದಕ್ಕಿಂತ ಮಾತ್ರ ಫುಲ್ ಒಂದು ಪಾರ್ಟಿ ಅರೇಂಜ್ ಮಾಡು. ಇನ್ನ ಪಾರ್ಟಿ ಮಾಡ್ರೆ ಓಕೆ ರೀ. ಈ ಕಲಿಯುಗದಲ್ಲಿ ತಾಯಿಗೆ ದರೋಡೆ, ಕೊಲೆ, ಸುಲಿಗೆ, ಮೋಸ, ವಂಚನೆ, ಬಡವರ ಮೇಲೆ ದೌರ್ಜನ್ಯ, ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡುವುದೇ ನನ್ನ ಕೆಲಸ.
ಇವನ ಕಣ್ಣಿಟ್ಟ ಕಾರ್ಯ ಇಟ್ಟ ಗುರಿ ಇನ್ನೋರಿಗೂ ತಪ್ಪಿಲ್ಲ, ತಪ್ಪದೋ ಇಲ್ಲ. दुनिया हिलती है, दुनिया को हिलाने वाला चाहिए. दुनिया झुकता है, दुनिया को झुकाने वाला चाहिए. इस दुनिया में हिलाने वाला एंड झुकाने वाला सिर्फ एक ही है, वो हूँ मैं. ನನ್ನ ವೈರಿ ದಿನೇ ದಿನಕ್ಕೆ ಆಕಾಶನೆತ್ತರಕ್ಕೆ ಬೇರ್ತಿರುವನಲ್ಲ, ಆ ನನ್ನ ಪರಮ ವೈರಿ ರಂಗೇಗೌಡ. ರಂಗೇಗೌಡ ಎಷ್ಟೋ ರೌಡಿಗಳನ್ನು, ರಾಜಕಾರಣಿಗಳನ್ನು ನನ್ನ ಮಂತ್ರದ ತಂತ್ರಗಾರಿಕೆಯಲ್ಲಿ ಆಟವಾಡಿಸಿದ ಈ ಕೊತ್ವಾಲನಿಗೆ ನಿನ್ನ ತಿರುಮಾಂತರದ ತಂತ್ರಗಾರಿಕೆ ಆಟವಾಡಿಸುತ್ತಿರುವೆಯ ಕದಿಮ. ಚುನಾವಣೆಯಲ್ಲಿ ನನ್ನಿಂದ ಸಹಾಯ ಪಡೆದು ಗೆದ್ದ ಮೇಲೆ ಈ ಕೊತ್ವಾಲನ ಮೇಲೆ ನಿನ್ನ ಮೋಸದ ಬಲೆಯೊಂದು ಹಣೆದು ಬೀಸಿರುವೆಯ ಬಚ್ಚ. ಮಂತ್ರಿ ಪಟ್ಟ ದಕ್ಕಿಸಿಕೊಂಡು ಕೊಬ್ಬಿನಂತ ಬರೆಯುತ್ತಿರುವ ನಿನ್ನನ್ನು ಬೀದಿ ನಾಯಿಯನ್ನಾಗಿ ಮಾಡದಿದ್ದರೆ ನನ್ನ ಹೆಸರ ಈ ರಾಜ್ಯದಲ್ಲಿ ರಾಜ್ಯಭಾರ ಮಾಡುತ್ತಿರುವ ರೌಡಿಗಳನ್ನು ಮಣ್ಣು ಹಾಕಿ ಕಣ್ಣುಗಳ ಹಲ್ಲು ಕೆತ್ತ ಹುಲಿಯ ಶಿಖರದ ಮೇಲೆ ಕೋಯ್ತ ಹುಲಿಯನ್ನೇ ಪಳಗಿಸುವ ಈ
ಕೊತ್ವಾಲನೇ ಅಲ್ಲ. ನಾನೇ ಈ ಬೆಂಗಳೂರಿನ ಬೃಹತ್ ನಗರದಲ್ಲಿ ಕೊತ್ವಾಲನೆಂದರೆ ಪುಂಡ ಪೋಕರಿಗಳ ಗಂಡ, ಗಂಡದೆಯ ಶೂರರ ಮಿಂದ ಈ ರಾಜ್ಯದಲ್ಲಿ ಮೆರೆಯುತ್ತಿರುವ ರೌಡಿಗಳ ರಾಜ. ಲೇ ಕೊತ್ವಾಲ್, ನೀನು ರೌಡಿಗಳ ರಾಜನಾದರೇನು, ಶಾಂತಿ ಆದರೆ ನನಗೇನು? ನಿಮ್ಮಂತ ಸಾವಿರಾರು ರೌಡಿಗಳನ್ನು ಮಣ್ಣಲ್ಲಿ ಮಣ್ಣು ಮಾಡಿದವನು ಈ ಜನ ಮೆಚ್ಚಿದ ಜೋಗಿ. ಯೋಗಿ 4 ದಿನಗಳ ಹಿಂದೆ ಅಬಕಾರಿ ಮಿನಿಸ್ಟರ್ ದೇವೇಂದ್ರನನ್ನು ಕೊಂದೆನೆಂದು ಪೇಪರಲ್ಲಿ ಟಿವಿಯಲ್ಲಿ ನೋಡಿದ್ದೆ. ಆ ಜೋಗಿ ನೀನ? ನಾನೇ ಆ ಜೋಗಿ. ನನ್ನ ಮನೆಗೆ ಕಾಲೆಟ್ಟನೆಂದು ಭಯ ಪಡುತ್ತಿರುವೆ. ಭಯ? ಲೇ ಸಾವಿನ ಮನೆಯಲ್ಲಿ ಸಿಕ್ಕ ಮಲಕೋಸೆ, ಬೇಕೆಂಬುದು ಬದುಕು, ಸಾಕೆಂಬುದು ಸಾವು. ಈ ನಿಯಮವುಳ್ಳ ಕೊತ್ವಾಲನ ಕಂಡರೆ ಯಮನಿಗೂ ಭಯ. ಅಂತದರಲ್ಲಿ ನೀನ್ಯಾವ ಲೆಕ್ಕಲೇ ಬಚ್ಚ? ಭಯ ಎಂಬ ಪದ ಹುಟ್ಟಿರುವುದೇ ಈ ಕೊತ್ವಾಲ್ನಿಂದ. ನನಗೆದರು ನಿಂತವರ ರಕ್ತ ಪುಕ್ಕಗಳನ್ನು ಕತ್ತರಿಸಿ ಹಾಕಿ ರಕ್ತ ಏನ ರಕ್ತ ಕುಡಿದರವನು ಈ ಕೊತ್ವಾಲ್. ಲೇ ಕೊತ್ವಾಲ್, ನೀನು ಯಾರ ರಕ್ತ ಪಕ್ಕಗಳನ್ನು ಕತ್ತರಿಸಿದರೆ ನನಗೇನು? ರೈತರಿಗೆ ಮೋಸ, ಬಡವರಿಗೆ ಅನ್ಯಾಯ, ಮಹಿಳೆಯರಿಗೆ ಅತ್ಯಾಚಾರ ಮಾಡುವ ನಿಮ್ಮಂತ ಗಾಣಿಗಳ ಗರ್ವ ಮರೆಯಲು ಗಂಡು ಕಚ್ಚಿ ಹಾಕಿ ನಿಂತವನು ಇನ್ನು ಹುಲಿಗಳ ದಂಡ ಇವನು. ನರ ಸತ್ತ ಮತ್ತ ನನ್ನ ಮಗನೇ, ನೀನು ಗಂಡು ಹುಲಿಗಳ ಹುಲಿ ಆದರೇನು, ಹೆಣ್ಣು ಹುಲಿಗಳ ಮಿಂಡನಾದರೇನು? ಇವನು ಹೂವಯ ದಂಡನಾಯಕ. ಅಬಕಾರಿ ಮಂತ್ರಿ ದೇವೇಂದ್ರನ ಪಂತ್ರ ಮಾತಕ್ಕೆ ಎದೆಯಪ್ಪಿಸಿಕೊಂಡು ವಾಗ್ಬಿನಿಂದ ಮರೆಯಬೇಡ. ಲೇ ಕೊತ್ವಾಲ್, ನಿನ್ನಂತೆ ಕೊಬ್ಬಿನಿಂದ ಬೆರಳು, ನಿನ್ನಂತೆ ಕಚಡ ಕಾಂತ್ರಿ ನಾನಲ್ಲ. ರೈತನ ಹೊಟ್ಟೆಯಲ್ಲಿ ಹುಟ್ಟಿ ಈ ಜೋಜೆ, ರೈತರನ್ನು ಕಾಪಾಡುವ ಯೋಜೆ, ಬಡವರನ್ನು ಬದುಕಿಸುವ ಭೋಜೆ.
ಬಡವರ ಕತ್ತು ಕತ್ತರಿಸಲೇಬೇಕು, ರೈತರ ರಕ್ತ ಹೀರಲೇಬೇಕು. ಈ ಸಮಾಜದಲ್ಲಿ ಬಡವನಾಗಿಯೇ ಇರಬೇಕು, ಶ್ರೀಮಂತನಾಗಿಯೇ ಬೆಳೆಯಬೇಕು. ನನ್ನ ಮಗನೇ, ಬಡವನಾಗಿ ಉಳಿಯಲು ನಿಮ್ಮಪ್ಪನ ಮನೆಯ ಅನ್ನ ಏನು ತಿಂದಿಲ್ಲ. ಪ್ರತಿಯೊಬ್ಬ ಬಡವನು ದೇವರು ಸೃಷ್ಟಿ ದುಡಿದು ಅನ್ನ ತಿನ್ನುತ್ತಾರೆ ಹೊರತಾಗಿ ನಿನ್ನಂತೆ ಕಬಡ ಕೆಲಸ ಮಾತ್ರ ಮಾಡುವುದಿಲ್ಲ. ಆದರಕ್ಕೆ ಹುಟ್ಟಿದ ಆದರಗಿತ್ತಿಯ ಮಗನೇ, ಬಾಯಿಗೆ ಬಂದಂತೆ ಬಗಂತೆ ಆದರೆ ನಿನ್ನ ದೇಹವನ್ನು ತುಂಡಾಟಿ ಕತ್ತರಿಸಿ ಹಾಕ. ಇದೇ ನನ್ನ ಮನೆಯಲ್ಲಿ ನಿನ್ನನ್ನು ಸೊತ್ತು ಬೂದಿ ಮಾಡಿಬಿಡುವ ಮಗನೇ. ಲೇ ಬಡ್ಡಿ ಮಗನೇ, ನೀನು ಹಾಕುತ್ತರೆ ಬೆದರಿಕೆಗಳಿಗೆ ಮೊದಲಿರುವ ಗಾಂಡು ನಾನಲ್ಲ. ನೀನು ಹಾಕುತ್ತರೆ ಬೆದರಿಕೆಗಳು ನನ್ನ ಕಾಲಿರುವ ಚಪ್ಪಿಗೆ ಸಮ. ನೀನು ದೋಚಿಕೊಂಡು ಬಂದಿರುವ ಬಡವರ ಹಣವನ್ನು ನೀನಾಗೆ ನನ್ನ ಕೈವಶ ಮಾಡಿಕೊಟ್ಟರೆ ಸರಿ. ನೀನದೇ ಹೋದರೆ ಅನ್ಯಾಯದಿಂದ ನೀನು ಸಂಪಾದಿಸಿರುವ ನಿನ್ನ ಹಣದ ರಾಶಿಗೆ ಬೆಂಕಿ ಹಚ್ಚಿ ಬಿಡ್ತಾನೆ ಮಗನೇ, ಎಚ್ಚರ. ಈ ಕೊತ್ವಾಲನ ಮನೆಗೆ ನುಗ್ಗಿ ಈ ಕೊತ್ವಾಲನ ವೇಷಾಜ್ಞೆಯನ್ನು ಮತ್ತಷ್ಟು ಉರಿಸುವ ಯಾವ ಮಗನೇ? ಶೋಭನೆ ಮರ್ಯಾದೆಯಿಂದ ನನ್ನ ಮನೆಯೊಳಗಿಂದ ಹೊರಟು ಹೋಗಿ ನಿನ್ನ ಜೀವ ಉಳಿಸಿಕೋ. ಇಲ್ಲದೆ ಆದರೆ ನಿನ್ನ ಮೈಯಲ್ಲಿನ ಬೋಟಿ ತೆಗೆದು ಬರ್ತೇನೆ ಮಗನೇ. ಏ ಬಡ್ಡಿ ಮಗನೇ, ನೀನು ಸಂಪಾದಿಸಿರುವ ಅನ್ಯಾಯದ ಹಣವನ್ನು ಸುಟ್ಟು ಹಾಕಿ ಸಮಯ ಸಾಧಿಸಿ ನಿನ್ನನ್ನು ಸುಡು ಗಾಳಿ ಸೇರಿಸಲು ಜೈಲಿನಿಂದ ತಪ್ಪಿಸಿಕೊಂಡು ಬಂದಿರುವನು ಈ ಜನ ಮೆಚ್ಚಿದ ಜೋಗೆ. ಜೋಗೆ, ಈ ಕೊತ್ವಾಲನ ಮನೆಗೆ ನುಗ್ಗಿ ನಿನ್ನ ರೋಷಾಗ್ನಿಯನ್ನು ನಿರಾಗ್ನಿ ಜ್ವಾಲೆಯಾಗಿ ಮಾಡ, ನಿನ್ನ ರೋಷಾಗ್ನಿಯನ್ನು ಸೊಟ್ಟು ವಿಭೂತಿ ಅಂತ ಧರಿಸಿಕೊಳ್ಳುವವನು ಈ ಕೊತ್ವಾ. ಅಂತದ್ರಲ್ಲಿ ನಾನು ಗಳಿಸಿದ ಹಣವನ್ನು ಸೊಟ್ಟು ಹಾಕುವೇನೋ ಓಸರಿಕೆ. ನೀನು ಸಂಪಾದಿಸಿರುವ ಅನ್ಯಾಯ ಹಣವನ್ನು ಸುಟ್ಟು ಹಾಕಿ ಸಮಯ ಸಾಧಿಸಿ ನಿನ್ನನ್ನು ಜೈಲಿಗೆ ಕಳಿಸಲು ಸಿದ್ಧವಾಗಿ ಬಂದಿರೋ ಹುಲಿ ನಾನು. ನೋಡು ಈ ಜೋಗಿಯ ಸಾಹಸವನ್ನು. ಏ ಜೋಗಿ,
ಇಡೀ ಬೆಂಗಳೂರು ಈ ಕೊತ್ವಾಲನ ಹೆಸರು ಕೇಳಿದ್ರೆ ಸಾಕು ಬೆಚ್ಚಿ ಬೀಳುವಾಗ ನೀನು ನನ್ನ ಮನೆಗೆ ನುಗ್ಗಿ ನನ್ನ ಮನೆ ಹಣದ ಖಜಾನೆಗೆ ಕಣ್ಣು ಹಾಕಿ ನಾನು ಗಳಿಸಿರುವ ಹಣವನ್ನು ಸತ್ತು ಹಾಕುವೇನೆಂದು ಹೇಳ್ತಿರುವಲ್ಲ, ನಿಜವಾಗಲು ನಿನ್ನ ಪಿತಾದಲ್ಲಿ ತಮ್ಮಿದ್ದರೆ ಅಚ್ಚ ಕನ್ನಡದಲ್ಲಿ ಹೇಳಬೇಕಂದರೆ ನಿನ್ನ ಕೊಂಡೆಯಲ್ಲಿ ಜಿಗಟು ಅನ್ನೋದಿದ್ದರೆ ಈ ಕೊತ್ವಾಲ್ ಗಳಿಸಿರುವ ಹಣವನ್ನು ಅದೇಗೆ ಸುಟ್ಟು ಹಾಕುತ್ತೇನೆಂದು ನಾನು ನೋಡಿಯೇ ಬಿಡುತ್ತೇನೆ. ಅನಾಕರ್ಮಣವನ್ನು ಕೊಳ್ಳೆ ಹಿಡಿದು ಬಾಕಿರ ಆಸ್ತಿಯನ್ನು ಕಟ್ಟಿ ಹಾಕಿದ ಈ ಹಣವನ್ನು ಏನು ತಿಳಿದುಕೊಂಡಿರುವ ಹಾಗೆ ಸತ್ತು ಬೋಧಿ ಮಾಡುವ ಬೊದ್ದೆಗೇಡಿ ನಾನಲ್ಲ. ಅನ್ಯಾಯದಿಂದ ಬಂದಿರುವ ಈ ಹಣವನ್ನು ಬಡ ಭಕ್ತರಿಗೆ ದಾನ ಮಾಡುವೆ. ಲೇ ಬಚ್ಚ, ಅಲ್ಲಲ್ಲ ಕಿಚ್ಚ, ಇವನು ಕಿಚ್ಚ. ಕಿಚ್ಚ ಎಂದರೆ ಬೆಂಕಿ. ಬೆಂಕಿಗೆ ಇನ್ನೊಂದರೆ ಸೂರ್ಯ. ಸೂರ್ಯನ ಮೂರನೇ ಅವತಾರನೇ ತತ್ವ. ನಾನು ಗಳಿಸಿರುವ ವನವನ್ನು ನೀನು ಸುಟ್ಟದೇ ಆದರೆ ನಿನ್ನ ದೇಹದ ಭಾಗಗಳನ್ನು ನರನಾರಿಗಳನ್ನು ಅಡ್ಡಡ್ಡಾಗಿ ಕತ್ತರಿಸಿ ಹಾಕಿ ಈ ಸಿದ್ದಾಪುರ ತಾಂಡೆಯಲ್ಲಿ ತಿರುಗಾಡುತ್ತಿರುವ ಬೀದಿ ನಾಯಿಗಳೇ ಹಾಕದಿದ್ದರೆ ನನ್ನ ಹೆಸರು ಕೊಂಡ ಪೋಕರಿಗಳ ಗಂಡ ಸಂದೆಯ ಶೂರರ ಮೆಂಡ. ನಿಮ್ಮಂತವರಿಗೆ ಅಪ್ಪ. ಜಗತ್ತಿನಾಡಿ ಜೋಜಿಯನ್ನು ಸತ್ತು ಸಮಾಧಿ ಮಾಡುವಷ್ಟು ಧೈರ್ಯವಿನಲ್ಲಿದ್ದರೆ ಈ ಕ್ಷಣವೇ ಈ ಜೋಜಿಯನ್ನು ಸತ್ತು ಗಂಡ ಎನಿಸಿಕೋ. ಇಲ್ಲ ಅಂದ್ರೆ ಗಾಂಡತ್ರ ತಿಕ್ಕ ಮುಚ್ಕೊಂಡು ಸುಮ್ಮನೆ ಹೇ ಗೋಮುಖನರ ರಾಷ್ಟ್ರ ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನನ್ನು ಕೊಂದಿಟ್ಟು ಸೊಟ್ಟು ಬಿಡುವೆ ಮಗನೇ. ನೀನು ಹಾಕೋ ಗುಂಡಿನಿಂದ ನಾನು ಜಾಡ ನಿಮಿಷ ಬದುಕಬಲ್ಲೆ. ಏ ಮಚ್ಚಿನಿಂದ ನಿನ್ನ ಹುಂಡ ಭೂಮಿಗೆ ಬೀಳಲು 2 ಸೆಕೆಂಡ್ ಸಾಕು ನನಗೆ. ಹೋಗು ಮಗನೇ ಹೋಗು. ನನ್ನ ಮನೆಗೆ ನುಗ್ಗಿ ನಾನು ಗಳಿಸಿರುವ ಹಣವನ್ನು ತೋಚಿಕೊಂಡು ಹೋಗಿದ್ದಲ್ಲದೆ ಈ ಕೊತ್ವಾಲನ ಸಾವಿಗೆ ಸವಾಲು ಹಾಕಿ ಹೋದೆಯಾ ಮೋಸನಿಗೆ. ನಿನ್ನನ್ನು ಒಂದಿಲ್ಲ ಒಂದು ದಿನ ನಿನ್ನ ಶಿರಛೇದನವನ್ನು ಮಾಡಿ ನಿನ್ನ ದೇಹದ ಭಾಗಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕದಿದ್ದರೆ ನನ್ನ ಹೆಸರು ಇಂಟರ್ನ್ಯಾಷನಲ್ ರೌಡಿ ಕೊತ್ವಾಲನೇ ಅಲ್ಲ. ತೋಳಲ್ಲಿ ತಾಕತ್ತಿದೆ ಅಂತ ತಕರಾರು ಮಾಡಿದವನಲ್ಲ ಇವನು. ಎದೆಯಲ್ಲಿ ಗತ್ತುದೆ ಅಂತ ವಾನಗಿರಿ ಮಾಡಿದವನಲ್ಲ ನೀವನು. ಕೋಳಿ ಸೈಲೆಂಟ್ ಇದೆ ಅಂದ್ರೆ
ಅದರ ಅರ್ಥ ಗೊತ್ತು ರೇಟಿಗೆ ಇಡೀ ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿ ನಿನ್ನ ಹಣವನ್ನು ಹುಡುಕಾಡಿದ್ರು ಸಿಗಲ್ಲ.